ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಾರದ ಉತ್ತಮ ಬಂದ್ಬಿಟ್ಟು ಜಾನ್ವಿಯವರಿಗೆ ಸಿಕ್ತು. ಆಲ್ಮೋಸ್ಟ್ ನೀವು ನೋಡ್ಬೋದು ಎಷ್ಟು ಅವರು ನೆಗೆಟಿವ್ ಆಗಿ ಪೋರ್ಟ್ರೇ ಆಗಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಅಂತಂದ್ರೆ ಒಂದು ಗಾದೆ ಮಾತಿದೆ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಂದ್ಬಿಟ್ಟು. ಆಲ್ಮೋಸ್ಟ್ ಇವಾಗ ಸಹವಾಸದಿಂದ ಅಶ್ವಿನಿ ಗೌಡ ಅವ್ರ ಸಹವಾಸ ಏನಿತ್ತು ಅದನ್ನು ಬಿಟ್ಟ ಮೇಲೆ ಜಾನ್ವಿ ಅವರಿಗೆ ಉತ್ತಮ ಸಿಕ್ಕಿದೆ. ಅಂದ್ರೆ ಇವಾಗ ಇಲ್ಲಿ ಜಾನ್ವಿ ಅವರು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಈಗ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಇಬ್ರು ಒಟ್ಟಿಗೆ ಇದ್ದಾಗ ಇವರಿಬ್ಬರದು ಒಂದು ಮನಸ್ಥಿತಿ ಹೇಗಿತ್ತು ಅಂತಂದ್ರೆ ಇಬ್ರು ಕೂಡ ಬಕೆಟ್ಗಳು ಅಂತಂದ್ಬಿಟ್ಟು ಗೊತ್ತಾಗ್ತಾ ಇತ್ತು. ಇಲ್ಲಿ ಯಾರು ಬಕೆಟ್ ಹಿಡಿತಾ ಇದ್ರು, ಯಾರು ಬಕೆಟ್ ಹಿಡಿತಾ ಇರ್ಲಿಲ್ಲ ಅನ್ನೋದು ಮುಖ್ಯ ಅಲ್ಲ. ಆದ್ರೆ ಅಶ್ವಿನಿ ಸಹವಾಸದಿಂದ ಈಗ ಜಾನ್ವಿಯವರು ಹೊರಗಡೆ ಬಂದಿದ್ದ ತಕ್ಷಣ ಈಗ ಅವ್ರಿಗೆ ಉತ್ತಮ ಸಿಕ್ಕಿದೆ. ಆಲ್ಮೋಸ್ಟ್ ಈ ಒಂದು ಗಾದೆ ಅವರಿಬ್ರಿಗೂ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಸಹವಾಸದಿಂದ ಸನ್ಯಾಸಿ ಕೆಟ್ಟ, ಆದ್ರೆ ಸಹವಾಸ ಮಾಡಿದವ್ರಿಂದ ದೂರ ಬಂದಿದ ತಕ್ಷಣ ಇವ್ರಿಗೆ ಉತ್ತಮ ಅಂತ ಅಂದ್ಬಿಟ್ಟು ಈಗ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇದೊಂಥರ ಖುಷಿ ಆಗುತ್ತೆ. ಏನಕ್ಕೆ ಗೊತ್ತಾ, ಈಗ ಅಶ್ವಿನಿ ಗೌಡ ಅವ್ರನ್ನ ಇಲ್ಲಿ ಎದುರಾಕೊಳ್ಳೋದಿರ್ಲಿ ಅಥವಾ ಅವ್ರ ಜೊತೆಗಿರ್ಲಿ ಏನಾದ್ರೂ ಮಾಡ್ತಿದ್ರೆ ಅಶ್ವಿನಿ ಗೌಡ ಅವರು ಮಾಡ್ತಿರೋದು ಇಲ್ಲಿ ಹೆಚ್ಚು ಜನಕ್ಕೆ ಗೊತ್ತಿದೆ, ಬೇಕಂತಂದ್ಬಿಟ್ಟು ಟಾರ್ಗೆಟ್ ಮಾಡೋದು. ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಒಂದು ಬ್ಲೇಮ್ ಮಾಡ್ತಾರೆ. ಇಲ್ಲಿ ರಕ್ಷಿತಾ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತಂದ್ಬಿಟ್ಟು ಅಂದ್ರು. ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ನೀವು ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಇಲ್ಲಿ ಗೊತ್ತಿರುತ್ತೆ, ತುಂಬಾ ಒಂದು ಎಪಿಸೋಡ್ನ ಇಲ್ಲಿ ಪೂರ್ತಿಯಾಗಿ ಎಳ್ಕೊಂಡು ಹೋಗ್ತಿದ್ದಾರೆ. ಬೇಡದಿರೋ ವಿಚಾರಗಳೇ ಜಾಸ್ತಿ ಚರ್ಚೆ ಆಯಿತು, ಬೇಕಾಗಿರೋ ವಿಚಾರಗಳು ಇಲ್ಲಿ ಚರ್ಚೆ ಆಗಲೇ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಅನ್ಸೋದೇನಪ್ಪ ಅಂತಂದ್ರೆ TRP ಮೆಟೀರಿಯಲ್ ಅಂದ್ರೆ ಯಾರು ಅಂದ್ರೆ ನಂಬರ್ 1 ಅಲ್ಲಿ ಗಿಲ್ಲಿ ಅವರು ಬರ್ತಾರೆ, ಆ ನಂತರ ಇಲ್ಲಿ ರಕ್ಷಿತ್ ಅವರು, ಇನ್ನಿಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇದರಲ್ಲಿ ರೇಸ್ ಅಲ್ಲಿ ಇದ್ದಾರೆ. ಅಂದ್ರೆ ಬಿಗ್ ಬಾಸ್ ಸೀಸನ್ 12 ರೇಸ್ ಅಲ್ಲಿ ಯಾರ್ಯಾರು ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಅಂದ್ಬಿಟ್ಟು ಅದು ಪಾಸಿಟಿವ್ ಆಗಿರ್ಲಿ ಅಥವಾ ನೆಗೆಟಿವ್ ಆಗಿರ್ಲಿ. ಈಗ ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಟ ಅನ್ನೋದು ಇದ್ದೇ ಇರುತ್ತೆ, ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ಇಲ್ಲಿ ಇದ್ದೇ ಇರುತ್ತೆ. ಆದ್ರೆ ಅದು ನೆಗೆಟಿವ್ ಆಗಿರ್ಬೋದು, ಒಟ್ಟಿನಲ್ಲಿ ಪಾಸಿಟಿವ್ ಆಗಿರ್ಬೋದು. ಇವಾಗ ನಮ್ಮ ಮೈಂಡ್ ಸೆಟ್ ಅಲ್ಲಿ ನಾವು ಮಾಡ್ತಿರೋದು ಸರಿ ಅಂತಾನೆ ಅನ್ಸುತ್ತೆ, ಅದು ಬೇರೆಯವ್ರಿಗೆ ತಪ್ಪಾಗಿ ಕಾಣಿಸುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಆದ ಒಪಿನಿಯನ್ ಅಂತೂ 100% ಇದ್ದೇ ಇರುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವರು ಇದ್ರ ಬಗ್ಗೆ ಹೇಳಿದಾಗ ರಕ್ಷಿತಾ ಅವರು ನಾನೇನೋ ಇದ್ರ ಬಗ್ಗೆ ನೋಡ್ಲಿಲ್ಲಪ್ಪ, ಚೊಪ್ಪಲಿ ತಗೊಂಡು ಹೊಡಿತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಅಶ್ವಿನಿ ಗೌಡ ಅವ್ರಿಗೆ ಹೇಳಿದ್ರು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳಿದ್ರು. ಅದೇ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿನ್ನೆ ಎಪಿಸೋಡ್ ನೀವು ನೋಡಿ ಒಂದ್ಸತಿ ಬೇಕಿದ್ರೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿನೇ ಸಿಕ್ಲಿಲ್ಲ. ನೀವು ಆ ಥರ ಹೇಳಿದ್ರ ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳಲೇ ಇಲ್ಲ. ಸದ್ಯ ಇವಾಗ ರಕ್ಷಿತ್ ಅವ್ರನ್ನಂತೂ ಉಗಿದು ಉಪ್ಪಿನಕಾಯಿ ಅಂತೂ ಹಾಕಿದ ಆಯ್ತು. ಏನಕ್ಕೆ ಅಂತಂದ್ರೆ ಆ ಒಂದು ಪಾಯಿಂಟ್ ಅಲ್ಲಿ ರೇಸ್ ಮಾಡಲಿಲ್ಲ ನೀವು, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯಿಂದ ಆ ಒಂದು ಪಾಯಿಂಟ್ ಅಲ್ಲಿ ನೀವು ಮಾತಾಡ್ಬಿಟ್ಟಿದ್ರೆ ಇಲ್ಲಿ ನಿಮಗೆ ಸಿಕ್ಕಿರೋದು ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಮತ್ತೆ ಅವ್ರ ಬಗ್ಗೆ ಹೊಗಳಿದ್ರು, ಹಾಗೆ ಇಲ್ಲಿ ತೆಗಳಿದ್ದು ಆಯ್ತು. ಏನಕ್ಕೆ ಅಂತಂದ್ರೆ ಇಲ್ಲಿ ಹೇಳಿದ್ರು ಬೇಡದೇ ಇರೋ ವಿಚಾರದಲ್ಲಿ ಮೂಗು ತೂರಿಸ್ತಾ ಇದ್ದಾರೆ ಇಲ್ಲಿ ರಕ್ಷಿತ್ ಅವರು ಅಂತ ಕೇಳಿದ್ರು. ಇದನ್ನ ಇಲ್ಲಿ ಒಪ್ಕೊಂಡಿದ್ದಾರಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರು, ರಿಷಾ ಅವರು ಮತ್ತೆ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು. ಆಲ್ಮೋಸ್ಟ್ ಈ ಒಂದು ಟೀಮ್ ಏನಿದೆಯೋ ಇವರೇ ಇಲ್ಲಿ ಜಾಸ್ತಿ ಬೇಡದಿರೋ ವಿಚಾರಕ್ಕೆ ಇಲ್ಲಿ ಮೂಗ್ನ ತೋರಿಸ್ತಿರೋದು. 3 ರಿಂದ 4 ಜನ 5 ಜನ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬಕೆಟ್ ಟೀಮ್ ಅಂತ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಅಂದ್ರೆ ಒಂಥರ ಚೈನ್ ಲಿಂಕ್ ಅಂತಾರಲ್ಲ, ಈಗ ಒಬ್ಬರದಿಂದ ಈಚೆ ಬಂದ್ರೆ ಮತ್ತೊಬ್ಬರು ಅದಕ್ಕೆ ಸೇರ್ಕೊಂಡಿರೋದು. ಇಲ್ಲಿ ತುಂಬಾನೇ ಓವರ್ ಆಗಿ ಆಕ್ಟ್ ಮಾಡ್ತಿರೋದು ಯಾರಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ಬೇಕಾದ್ರೆ ಇಲ್ಲಿ ರಿಷಾ ಗೌಡ ಅವರು ಸಖತ್ತಾಗಿ ಎಲ್ಲರೂ ತಲೆಗಳನ್ನ ಪೀಸ್ ಮಾಡ್ಬಿಡ್ತೀನಿ, ಉಡಿಸ್ ಮಾಡ್ಬಿಡ್ತೀನಿ, ಅಶ್ವಿನಿ ಗೌಡ ಅವ್ರಿಗೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬಿಗ್ ಬಾಸ್ನ ಅಂತ ಹೇಳ್ಬಿಟ್ಟು ಎಂಟ್ರಿ ಕೊಟ್ಟಿದ್ರು. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಕಾಕ್ರೋಚ್ ಸುದಿಯೋರ್ಗಿಂತ ಈಗ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿರೋದು ಇಲ್ಲಿ ರಿಷಾ ಗೌಡ ಅವರು ಅಶ್ವಿನಿ ಗೌಡ ಅವ್ರಿಗೆ ಸಖತ್ತಾಗಿ ಬಕೆಟ್ ಹಿಡಿತಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವ್ರನ್ನ ಆಲ್ಮೋಸ್ಟ್ ಕಾವ್ಯ ಅವ್ರನ್ನ ತುಂಬಾನೇ ಹೇಟ್ ಮಾಡ್ತಾರೆ. ಇನ್ನು ರಕ್ಷಿತ್ ಅವ್ರನ್ನಂತೂ ಕೇಳಲೇಬೇಡಿ, ಹಾಕೊಂಡು ತುಳಿತಾನೆ ಇರ್ತಾರೆ. ಇಲ್ಲಿ ರಕ್ಷಿತ್ ಅವರು ಆ ಮಾತು ಹೇಳಿಲ್ಲ ಅಂದ್ರೂ ಕೂಡ ಇಲ್ಲಿ ಇವರು ಹೇಳಿದ್ರು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಒಂದು ಕ್ಲಿಯಾರಿಟಿ ಕೊಡೋದಿತ್ತಲ್ವಾ. ನಿನ್ನೆ ಎಪಿಸೋಡ್ ಕೇಳಲೇ ಇಲ್ಲ ಇಲ್ಲಿ ಕಿಚ್ಚ ಸುದೀಪ್ ಅವರು, ನೀವೇನಾದ್ರೂ ಆ ರೀತಿಯಾಗಿ ಹೇಳಿದ್ರ ಅಂತ ಅಂದ್ಬಿಟ್ಟು. ಆ ರೀತಿ ಹೇಳಿದ್ರೆ VT ಪ್ಲೇ ಮಾಡಿ ತೋರಿಸ್ಬೇಕಿತ್ತು. ಆದ್ರೆ ಕಬಡ್ಡಿ ಆಟದ VT ಪ್ಲೇ ಮಾಡಿ ತೋರಿಸ್ಬಿಟ್ಟು ಅವರೊಂದು ಎಕ್ಸಾಂಪಲ್ ಕೊಟ್ಟರು. ಚಿಕ್ಕಪ್ಪನ ಕತೆ ಕೂಡ ಇಲ್ಲಿ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ. ನನಗೊಂದು ಡೌಟ್ ಇರೋದೇನಪ್ಪ ಅಂತಂದ್ರೆ, ಇವಾಗ ಕ್ರಿಕೆಟ್ ಆಡೋರಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ನಾರ್ಮಲ್ ಆಗಿ ಬೌಲರ್ ಬಂದ್ಬಿಟ್ಟು ಬೌಲ್ ಆಗ್ತಾನೆ, ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾರೆ, ಮಿಕ್ದವರು ಫೀಲ್ಡಿಂಗ್ ಮಾಡ್ತಾರೆ. ಆದರೆ ಆಡಿಯನ್ಸ್ ಕೂಡ ನೋಡೋಕ್ಕೆ ಬಂದಿರ್ತಾರೆ. ಈಗ ಬೌಲರ್ ಬಂದ್ಬಿಟ್ಟು ಬೌಲ್ ಮಾಡಿದಾಗ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಜೋರಾಗಿ ಬಾಲ್ನ ಹೊಡಿತಾನೆ. ಆ ಬಾಲ್ ಹೋಗ್ಬಿಟ್ಟು ಇವಾಗ ಆಡಿಯನ್ಸ್ ಕೂತಿರ್ತಾರಲ್ಲ ಅವ್ರಿಗೆ ಹೋಗಿ ಎಡ್ ಬೀಳುತ್ತೆ. ಇವಾಗ ಯಾರ್ದು ತಪ್ಪು? ಬೌಲರ್ದು ತಪ್ಪ, ಬ್ಯಾಟ್ಸ್ಮ್ಯಾನ್ದು ತಪ್ಪ, ಅಥವಾ ನೋಡಕ್ ಬಂದಿರೋ ಪ್ರೇಕ್ಷಕರದು ತಪ್ಪ? ಇದಕ್ಕೆ 100% ಕೇಳ್ತಿದ್ದೀನಿ ವೀಕ್ಷಕರೇ, ಯಾರ್ದು ತಪ್ಪು ಅಂತ ನೀವು ಹೇಳಿ. ಇವಾಗ ಕಬಡ್ಡಿಯಲ್ಲಿ ಇವಾಗ ಏನೊಂದು ಮಿಸ್ಟೇಕ್ ಆಯಿತು, ಇದರಲ್ಲಿ ಸ್ಪಂದನಾ ಅವರು ಮತ್ತು ರಾಶಿಕಾ ಅವರು ಮತ್ತು ರಕ್ಷಿತಾ ಅವ್ರದ್ದು ಏನು ಎಲ್ರದ್ದು ಕೂಡ ತಪ್ಪಿತ್ತು ಅಂತ ಅಂದ್ಬಿಟ್ಟು ಹೇಳಿದ್ರು ಕಿಚ್ಚ ಸುದೀಪ್ ಅವರು. ಇದ್ರ ಬಗ್ಗೆ ಡೀಪಾಗಿ ಎಕ್ಸ್ಪ್ರೆಷನ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಆದರೆ ಇಲ್ಲಿ ತುಂಬಾನೇ ತಪ್ಪು ಮಾಡಿದ್ದು ಯಾರು ಅನ್ನೋ ರೀತಿ ತೋರಿಸಿದ್ದೇನಪ್ಪ ಅಂತಂದ್ರೆ ಗಿಲ್ಲಿ ಅವ್ರದ್ದು. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು
ಅಂತ ಹೇಳಿದ್ರಲ್ಲ, ಇವಾಗ ನಾನು ಕೂಡ ಹೇಳಿದೆ ಇದರಲ್ಲಿ ಯಾರ್ದು ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ, ಬೌಲರ್ದ ಬ್ಯಾಟರ್ಸ್ದ ಇಲ್ಲ ಅಂತಂದ್ರೆ ಇಲ್ಲಿ ಆಡಿಯನ್ಸ್ ನೋಡಕ್ ಬಂದಿದ್ರಲ್ಲ ಅವ್ರದ್ದು ತಪ್ಪ, ಇಲ್ಲಿ ಬೌಲ್ ಮಾಡ್ದೊಂದೇ ತಪ್ಪು ಅನ್ಸ್ಬಿಡುತ್ತಾ ಅಥವಾ ಬ್ಯಾಟ್ಸ್ಮ್ಯಾನ್ ಹೊಡೆದಿರೋ ತಪ್ಪು ಅನ್ಸುತ್ತಾ, ಯಾರನ್ನ ಇಲ್ಲಿ ನಾವು ಬ್ಲೇಮ್ ಮಾಡಬೇಕಾಗುತ್ತೆ? ನಾ ಹಾನೆಸ್ಟಾಗಿ ಹೇಳ್ತಿದ್ದೀನಿ, ನಿಮಗೆ ಇದರಲ್ಲಿ ಯಾರ್ದು ತಪ್ಪು ಅನ್ಸುತ್ತೆ ವೀಕ್ಷಕರೇ ಕಮೆಂಟಲ್ಲಿ ತಿಳಿಸಿ. ಆಲ್ಮೋಸ್ಟ್ ಯಾರ್ದು ತಪ್ಪು ಅಂತ ಇಲ್ಲಿ ನಾವು ಜಡ್ಜ್ಮೆಂಟ್ ಕೊಡೋಕ್ಕಾಗತ್ತೆ. ಅಂದರೆ ಇಲ್ಲಿ ಆಡಿಯನ್ಸು ಅದನ್ನು ನೋಡೋಕ್ಕೆ ಬಂದಿದ್ದೆ ತಪ್ಪಾ, ಯಾಕಂತಂದ್ರೆ ಇಲ್ಲಿ ನಮಗೆ ಇಷ್ಟ ಅದಕ್ಕೆ ನೋಡಕ್ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳ್ಬೋದು. ಆದರೆ ಇಲ್ಲಿ ಅವ್ರು ಎಕ್ಸಾಂಪಲ್ ಕೊಟ್ಟಿದ್ರ ಬಗ್ಗೆ ನಾನು ಕೇಳ್ತಿರೋದು ಯಾರ್ದು ತಪ್ಪಾಗುತ್ತೆ. ಇವಾಗ ಒಬ್ಬೊಬ್ರು ಹೇಳ್ತಾರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತಂದ್ಬಿಟ್ಟು, ಇವಾಗ ಆ ಒಂದು ಏಟ್ ಯಾರಿಗೆ ಬಿದ್ದಿರುತ್ತೆ ಪ್ರೇಕ್ಷಕರಿಗೆ, ಬಾಲ್ ಹಾಕ್ದೋನ್ ಮೇಲೆ ಬ್ಲೇಮ್ ಮಾಡ್ತಾರಾ, ಬ್ಯಾಟ್ಸ್ಮ್ಯಾನ್ಗೆ ಬ್ಲೇಮ್ ಮಾಡ್ತಾರಾ, ಅಥವಾ ಇಲ್ಲಿ ಆಡಿಯನ್ಸ್ ಮೇಲೆ ಬ್ಲೇಮ್ ಮಾಡಬೇಕಾಗತ್ತಾ? ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಹಾನೆಸ್ಟ್ ಆಗಿ ಇಲ್ಲಿ ಕಮೆಂಟಲ್ಲಿ ತಿಳಿಸಿ. ಯಾಕಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ರಕ್ಷಿತಾ ಅವ್ರದ್ದು ಮತ್ತಿಲ್ಲಿ ಸ್ಪಂದನಾ ಸೋಮಣ್ಣ ಅವ್ರದ್ದು, ರಾಶಿಕಾ ಅವ್ರದ್ದು, ಇಲ್ಲಿ 3 ಜನ ತಪ್ಪಿತ್ತು. ಆದರೆ ಜಾಸ್ತಿ ಬಯಸ್ಕೊಂಡಿದ್ದು ಇಲ್ಲಿ ಗಿಲ್ಲಿ ನಟ ಅವರು. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಹೇಳಿದ್ರು. ನನ್ನ ಪ್ರಕಾರ ಇವಾಗ ನಾನು ಕೇಳಿದಲ್ಲ, ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಿ, ಯಾರ್ದು ತಪ್ಪು ಅಂತ ನೀವ್ ಹೇಳ್ತೀರಾ ಇಲ್ಲಿ ಅನ್ನೋದನ್ನ. ರಿಷಾ ಅವರು ರಾಶಿಕಾ ಅವರು ಇಬ್ರು ಕುತ್ಕೊಂಡು ಚರ್ಚೆ ಮಾಡ್ಬೇಕಾದ್ರೆ ಇಲ್ಲೊಂದು ಮ್ಯಾಟ್ರನ್ನ ಓಪನ್ ಮಾಡ್ತಾರೆ. ಆಲ್ಮೋಸ್ಟ್ ಎಷ್ಟೊಂದು ಮ್ಯಾಟ್ರ್ಗಳು ಇಲ್ಲಿ ಓಪನ್ ಮಾಡ್ಕೊಂಡು ಹೇಳ್ತಾರೆ. ಅದು ಇಲ್ಲಿ ಮ್ಯಾಟ್ರ್ ನೀವು ನೋಡಬೇಕು, ಗಿಲ್ಲಿ ಅವರು, ಕಾವ್ಯ ಅವರು, ಅಶ್ವಿನಿ ಗೌಡ ಅವ್ರ ಬಗ್ಗೆನೇ ಇಲ್ಲಿ ರಿಷಾ ಅವರು ರಾಶಿಕಾ ಅವರು ಜಾಸ್ತಿ ಮಾತಾಡ್ತಾರೆ. ಇಲ್ಲಿ ಆಲ್ಮೋಸ್ಟ್ ಗಿಲ್ಲಿ ಅವರು ಯಾವಾಗ ಕ್ಯಾಮ್ರಾ ಬರುತ್ತೋ, ಯಾವಾಗ ಝೂಮ್ ಆಗುತ್ತೋ ಅವಾಗ ಮಾತ್ರ ಅವ್ರ ಆಟ ನಡೆಯುತ್ತೆ. ಈಸ್ ಪ್ಲೇಯಿಂಗ್ ಮಾಸ್ಟರ್ ಮೈಂಡ್ ಇಂದ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ರಿಷಾ ಅವರು ರಾಶಿಕಾ ಅವ್ರಿಗೆ ಹೇಳ್ತಾರೆ. ನೋಡೋಣ ಇವತ್ತ ಈ ಒಂದು ವಿಟಿ ಏನಾದ್ರು ಪ್ಲೇ ಮಾಡಿಬಿಟ್ಟು ಎಸ್ ಆರ್ ನೋ ಕ್ವಶನ್ ಬರುತ್ತಲ್ಲ ಅದರಲ್ಲಿ ಕೇಳ್ತಾರ ಅಂತಂದ್ಬಿಟ್ಟು. ಆಲ್ಮೋಸ್ಟ್ ಇದು ಎಪಿಸೋಡ್ ಕೂಡ ಇಲ್ಲಿ ಪ್ರಸಾರ ಆಗಿದೆ. ಸ್ವಲ್ಪ ತುಂಬಾನೇ ಅಬ್ಸರ್ವ್ ಮಾಡ್ತಾರಲ್ಲ ಒಬ್ಬೊಬ್ರು, ಅದರಲ್ಲಿ ಯಾರನ್ನ ಅಬ್ಸರ್ವ್ ಮಾಡಿದ್ರೆ ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರ ಅಂತ ಇಲ್ಲಿ. ಯಾಕಂದ್ರೆ ಗಿಲ್ಲಿ ನಟ ಅವರು ಕ್ಯಾಮ್ರಾ ಬಂದಾಗ ಮಾತ್ರ ಇಲ್ಲಿ ಕ್ಯಾಮ್ರಾ ಅವ್ರ ಹತ್ರ ಝೂಮ್ ಆದಾಗ ಇಲ್ಲಿ ಅವ್ರ ಆಟ ಇಲ್ಲಿ ಆಟ ಆಡ್ತಾರೆ, ಇಲ್ಲ ಅಂತಂದ್ರೆ ಏನೂ ಕೂಡ ಇಲ್ಲಿ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ರಿಷಾ ಅವರು ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ ಮತ್ತೆ ಮಾಸ್ಟರ್ ಮೈಂಡ್ ಇಂದ ಆಟ ಆಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಹೇಳಿದ್ರು. ಅವ್ರು ಹೇಗಾದ್ರೂ ಆಟ ಆಡಲಿ, ಅದೇ ಮಾಸ್ಟರ್ ಮೈಂಡ್ನಲ್ಲಿ ರಿಷಾ ಅವರು ಯೂಸ್ ಮಾಡಲಿ ಅಥವಾ ರಾಶಿಕಾ ಅವ್ರು ಕೂಡ ಇಲ್ಲಿ ಯೂಸ್ ಮಾಡಲಿ, ಏನು ತಪ್ಪಾಗುತ್ತೆ? ಅವ್ರವ್ರ ವ್ಯಕ್ತಿತ್ವ ಏನಿದೆ ಅವ್ರವ್ರು ಇಲ್ಲಿ ತೋರಿಸ್ಕೊಂತಾರೆ. ಈ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾರೆ, ಕಾಮಿಡಿಯಿಂದ ತೋರಿಸ್ಕೊಂಡ್ ಬರ್ತಾರೆ. ಇವಾಗ ನೋಡಿ ಆಲ್ಮೋಸ್ಟ್ ಏನೇ ಮಾಡಿದ್ರು ತಪ್ಪು ಅಂತಂದ್ಬಿಟ್ಟು ಯಾವಾಗ ಅನ್ಸ್ಬಿಡುತ್ತೆ ಅಂತಂದ್ರೆ ಒಂದೊಂದು ಟೈಮಲ್ಲಿ ಇಲ್ಲಿ ರಕ್ಷಿತ್ ಅವ್ರ ಪರ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಎಕ್ಸಾಂಪಲ್ ಕೊಟ್ಟರು, ಹೇಳಿದ್ದು ಕೇಳಿದ್ದು ನಿಧಾನಕ್ಕೆ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಅಂತಂದ್ಬಿಟ್ಟು. ಇಲ್ಲಿ ಯಾವ ರೀತಿ ಇರಬೇಕು ಹಂಗಂದ್ರೆ, ಇಲ್ಲಿ ಯಾರನ್ನ ಹೊಡೆದಾಡ್ತಾ ಇದ್ರೆ ಬಡದಾಡ್ತಾ ಇದ್ರೆ ನಮ್ಗೆ ಯಾಕಪ್ಪ ಬೇಕು ಅಂತಂದ್ಬಿಟ್ಟು ಇಲ್ಲಿ ಧನುಷ್ ಅವ್ರು ಮಾಡ್ತಾರಲ್ಲ ಆ ರೀತಿ ಇದ್ರೆ ಒಳ್ಳೇದಾ, ಅಥವಾ ಏನಾದರೂ ನಮ್ಮ ಕಣ್ಮುಂದೆ ನಡೀತಲ್ವಾ ಇಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಕೇಳೋಣ ಅಂತ ಕೇಳತ್ತು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಗಿಲ್ಲಿ ಅವರು ಕ್ಯಾಮ್ರಾ ಫೋಕಸ್ ಆದಾಗ ಮಾತ್ರನೇ ಇಲ್ಲಿ ಅವ್ರ ಆಟ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಏನೂ ಕೂಡ ಇಲ್ಲ ಅಂತಂದ್ಬಿಟ್ಟು ರಿಷಾ ಅವ್ರು ಹೇಳಿದ್ರು. ಇದ್ರ ಬಗ್ಗೆ ಎಸ್ ಆರ್ ನೋ ಕ್ವಶನ್ ಅಲ್ಲಿ ಬರುತ್ತಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಮತ್ತೆ ಇಲ್ಲಿ ಕಾವ್ಯ ಅವ್ರದ್ದು ಮೇನ್ ಪಾಯಿಂಟ್ ಏನಂತಂದ್ರೆ ಗಿಲ್ಲಿಯವ್ರ ಜೊತೆ ಇರೋದು, ಇದನ್ನು ಸುಮಾರು ಜನ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ರಿಷಾ ಅವ್ರು ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಅದು ರಾಶಿಕಾ ಅವ್ರ ಹತ್ರ. ಇದಕ್ಕೆಲ್ಲದಕ್ಕೂ ಕೂಡ ಇಲ್ಲಿ ತಲೆ ಆಡಿಸ್ತಿರೋದು ಇಲ್ಲಿ ರಾಶಿಕಾ ಅವರು ಹೌದು ಅಂತಂದ್ಬಿಟ್ಟು ತಲೆ ಆಡಿಸ್ತಿದ್ದಾರೆ. ಆದರೆ ಇಬ್ರು ಕೂಡ ಡಿಸ್ಕಷನ್ ಮಾಡೋದ್ರಲ್ಲ ಇಲ್ಲಿ ಧ್ರುವಂತ್ ಅವ್ರನ್ನೂ ಕೂಡ ತಗೊಂಡ್ಬರ್ತಾರೆ. ಇಲ್ಲಿ ರಕ್ಷಿತಾ ಅವ್ರನ್ನ ಒಳ್ಳೆ ಪ್ಲೇ ಕಾರ್ಡ್ ತರ ಯೂಸ್ ಮಾಡ್ತಾ ಇದ್ದಾರೆ, ಸಿಂಪತಿಗೆ ಇಟ್ಟಿಸ್ಕೊಂತಿದ್ರಲ್ಲ ಧ್ರುವಂತ್ ಅವರು ಸಿಂಪತಿಗೆ ಇಟ್ಟಿಸ್ಕೊಂತಿದ್ದಾರೆ ಅಂತ ಕೂಡ ಇಲ್ಲಿ ಮಾತಾಡಿದ್ರು. ಇಲ್ಲಿ ಕಾವ್ಯ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿರೋದು ಏನಪ್ಪಾ ಅಂತಂದ್ರೆ ಅಶ್ವಿನಿ ಗೌಡ ಅವ್ರನ್ನ ಎದುರು ಹಾಕೊಂಡಿರೋದೇ ಇಲ್ಲಿ ಕಾವ್ಯ ಅವ್ರಿಗೆ ಪ್ಲಸ್ ಪಾಯಿಂಟ್ ಅಂತೆ. ಅವ್ರ ಮೈಂಡಲ್ಲಿ ಏನ್ ಅನ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇವರಿಬ್ರು ಡಿಸ್ಕಷನ್ ಮಾಡ್ತಿದ್ದಾರೆ. ಇಲ್ಲಿ ನನ್ನ ಬಿಟ್ಬಿಟ್ಟು ಅಂದ್ರೆ ಕಾವ್ಯ ಅವ್ರನ್ನ ಬಿಟ್ಬಿಟ್ಟು ಬೇರೆ ಯಾರು ಕೂಡ ಅಶ್ವಿನಿ ವಿರುದ್ಧ ಮಾತಾಡಲ್ಲ, ಅಶ್ವಿನಿ ಗೌಡ ಅವ್ರ ವಿರುದ್ಧ ಮಾತಾಡಲ್ಲ ಅಂತಂದ್ಬಿಟ್ಟು ಕಾವ್ಯ ಅವ್ರಿಗೆ ಅಹಂ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ರಿಷಾ ಅವರು ರಾಶಿಕಾ ಅವ್ರಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಆಟ ಆಡ್ತಾ ಇದಾರೆ ಅಂತ ಇವ್ರು ಆಲ್ರೆಡಿ ಗೆಸ್ ಮಾಡಿಬಿಟ್ಟಿದ್ದಾರೆ. ಗಿಲ್ಲಿ ಅವರು ಕ್ಯಾಮ್ರಾ ಫೋಕಸ್ ಆದ್ರೆ ಮಾತ್ರನೇ ಇಲ್ಲಿ ಏನಾದ್ರೂ ಕಂಟೆಂಟ್ ಕೊಡ್ತಾರೆ, ಇಲ್ಲ ಅಂದ್ರೆ ಏನೂ ಕಂಟೆಂಟ್ ಕೊಡಲ್ಲ. ಗಿಲ್ಲಿ ಅವರು ಇಲ್ಲಿ ಮಾಸ್ಟರ್ ಮೈಂಡ್ ಇಂದ ಆಟ ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಅವರೆಲ್ಲ ಮಾಡೋದು ಕ್ಯಾಮ್ರಾಗೋಸ್ಕರನೇ ಅನ್ನೋ ರೀತಿ ಇಲ್ಲಿ ರಿಷಾ ಅವರು ಹೇಳಿದ್ದಾರೆ. ನೋಡೋಣ ಎಸ್ ಆರ್ ಕ್ವಶನ್ ಅಲ್ಲಿ ಎಸ್ ಆರ್ ನೋ ಬರುತ್ತಲ್ಲ ರೌಂಡು, ಅದ್ರಲ್ಲಿ ಏನೇನೊಂದು ಕ್ವಶನ್ಗಳು ಕೇಳ್ತಾರೆ, ಯಾರ್ಯಾರು ಏನೇನು ಆನ್ಸರ್ ಮಾಡ್ತಾರೆ ಅಂತಂದ್ಬಿಟ್ಟು. ನಿನ್ನೆ ಇವಾಗ ಆಲ್ಮೋಸ್ಟ್ ರಕ್ಷಿತ್ ಅವ್ರ ಬಗ್ಗೆ ಏನೊಂದು ಮಾತುಕತೆ ಆಯ್ತು, ಇದಕ್ಕೆ ಎಲ್ಲಾ ಕೂಡ ಎಸ್ ಅಂತ ಹೇಳಿದ್ರು. ಇಲ್ಲಿ ಕಾಕ್ರೋಚ್ ಸುದಿಯವರು ಸಖತ್ತಾಗಿ ಇವ್ರಿಗೆ ಮಾತ್ರ ಇಲ್ಲಿ ಕ್ಲಾಸ್ ಯಾವ ರೀತಿ ತಗೊಂತಾರೆ ಅಂತಂದ್ರೆ ನೀವು ನೋಡಬೇಕು. ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನು ಹೇಳಿದ್ರು ಅಂತಂದ್ರೆ ರಕ್ಷಿತಾ ಅವ್ರನ್ನ ನೋಡಿದ್ರೆ ಯಾರ್ಯಾರಿಗೆ ಫೇಕ್ ಅನ್ಸುತ್ತೆ ಅಂದಾಗ ಇಲ್ಲಿ ಅಶ್ವಿನಿ ಗೌಡ ಅವ್ರು ಒಬ್ಬರೇ ಕೈ ಎತ್ಬಿಟ್ಟು ನನಗೆ ರಕ್ಷಿತಾ ಫೇಕ್ ಅಂತಂದ್ಬಿಟ್ಟು ಅನಿಸ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವ್ರ ಮಾತನ್ನ ಯಾರ್ಯಾರು ಒಪ್ತೀರಾ ಅಂತ ಕೇಳಿದಾಗ ಇಲ್ಲಿ ಕಾಕ್ರೋಚ್ ಸುದಿಯವರು, ರಿಷಾ ಅವರು, ರಾಶಿಕಾ ಅವರು ಇಷ್ಟು ಜನ ಮಾತ್ರನೇ ಇಲ್ಲಿ ಕೈ ಎತ್ತಿದ್ರು. ಆಲ್ಮೋಸ್ಟ್ ಈ ಒಂದು ಟೀಮಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಇದ್ರು, ಅವ್ರು ಕೈ ಎತ್ತಲಿಲ್ಲ. ಇಲ್ಲಿ ಆರಾಮಾಗಿ ಇಲ್ಲಿ ಜಾರ್ಕೊಳ್ಳೋಕೆ ನೋಡಿದ್ರು. ಆಲ್ಮೋಸ್ಟ್ ರಕ್ಷಿತಾ ಅವರು ಫೇಕಾ ಅಥವಾ ಅಲ್ವಾ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಈ ಒಂದು ವಾರ ನೀವು ನೋಡಬೇಕು ರಕ್ಷಿತಾ ಅವ್ರದ್ದು ಸಿಕ್ಕಾಪಟ್ಟೆ ಇಲ್ಲಿ ಎಳ್ಕೊಂಬಂದ್ಬಿಟ್ಟಿದ್ದಾರೆ. ನೀವು ನೋಡೋದು ಅವ್ರು ಯಾವಾಗ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟರು ಅವಾಗಿಂದ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ರಕ್ಷಿತಾ ಅವ್ರನ್ನ ಕಂಡ್ರೆ ಆಗ್ತಾನೆ ಇಲ್ಲ. ಇದನ್ನ ರಘು ಅವರು ಆಲ್ಮೋಸ್ಟ್ ಹೇಳ್ಬಿಟ್ರು,
ಇಲ್ಲಿ ಅವಳು ಚಿಕ್ಕವಳು, ಯಾಕೆ ಇವ್ರು ಅವ್ರ ಮಾತನ್ನ ನಾವೆಲ್ಲರೂ ಕೇಳಬೇಕು ಅಂತಂದ್ಬಿಟ್ಟು ಕೆಲವೊಬ್ಬರು ಸ್ಪರ್ಧಿಗಳಿಗೆ ಇಲ್ಲಿ ಅವರು ಕೇಳ್ತಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ರಘು ಅವರು ಅದಕ್ಕೆ ಕರೆಕ್ಟ್ ಆದ ಒಂದು ರೀಸನ್ ಕೊಟ್ರು. ಆಲ್ಮೋಸ್ಟ್ ರಕ್ಷಿತಾ ಅವ್ರನ್ನ ಕಂಡ್ರೆ ಕೆಲವೊಬ್ರು ಸ್ಪರ್ಧಿಗಳಿಗೆ ಇಲ್ಲಿ ಆಗ್ತಾನೆ ಇಲ್ಲ, ಅವಳು ಚಿಕ್ಕವಳು, ಅವಳ ಮಾತನ್ನ ನಾವ್ ಯಾಕೆ ಕೇಳಬೇಕು ಅಂತಂದ್ಬಿಟ್ಟು ಇಲ್ಲಿ ನಡ್ಕೊಂತಿದ್ದಾರೆ ಅಂತಂದ್ಬಿಟ್ಟು ಹೇಳಿದ್ರು. ರಘು ಅವರು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಇರ್ಬೋದು, ರಾಶಿಕಾ ಅವರು, ರಿಷಾ ಅವರು, ಮತ್ತೆ ಕ್ರಾಕೋ ಶ್ರುತಿ ಅವರು, ಇವಾಗ ಈ ಒಂದು ಗುಂಪಿಗೆ ಸೂರಜ್ ಅವರು ಕೂಡ ಇಲ್ಲಿ ಸೇರ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಸೂರಜ್ ಅವ್ರಿಗೆ ಮತ್ತೆ ಇಲ್ಲಿ ರಾಶಿಕಾ ಅವ್ರಿಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಕರೆಕ್ಟ್ ಆಗಿ ಹೇಳಿದ್ರು, ಸಂಬಂಧ ಬೆಳ್ಸಕ್ಕೆ ಇಲ್ಲಿ ಬಂದಿಲ್ಲ, ಆಲ್ಮೋಸ್ಟ್ ಮದುವೆ ಆಗಂಗಿದ್ರೆ ಈಚೆ ಹೋಗ್ಬಿಟ್ಟು ತಾಳಿ ಕಟ್ಕೊಂಡು ಮಕ್ಕಳು ಆಮೇಲೆ ನೀವು ಮಾಡ್ಕೊಳ್ಬಹುದು, ಬಟ್ ಅದೇ ಆಟ ಆಡಕ್ ಬಂದಿದ್ದೀರಿ, ಆಟ ಆಡಿ ಅಂತ ಅಂದ್ಬಿಟ್ಟು ಮಕ್ಕಳ ಮೇಲೆ ಹೊಡೆದಂಗೆ ಇಲ್ಲಿ ಹೇಳಿದ್ರು. ಬಟ್ ಡೈರೆಕ್ಟ್ ಆಗಿ ಯಾರನ್ನ ಹೆಸರು ಕೂಡ ಇಲ್ಲಿ ತಗೋಬಾರ್ದಲ್ವಾ, ಹೊರಗಡೆ ಏನ್ ನಡೀತಿದೆ ಅಂತಂದ್ಬಿಟ್ಟು ಇಲ್ಲಿ ಗೊತ್ತಿರುತ್ತೆ. ಆ ಒಂದು ವಿಷಯನ ಇಲ್ಲಿ ಮುಟ್ಸಿದ್ದಾರೆ. ನೋಡೋಣ ರಾಶಿಕಾ ಅವರಾಗ್ಲಿ ಸೂರಜ್ ಅವರಾಗ್ಲಿ ಯಾವ ರೀತಿ ಮುಂದಿನ ದಿವಸಗಳಲ್ಲಿ ಇಲ್ಲಿ ಇರ್ತಾರೆ ಅಂತಂದ್ಬಿಟ್ಟು. ಸದ್ಯ ಇವ್ರ ಮುಂದೆ ಮಾತಾಡೋ ಧೈರ್ಯ ಅಂತೂ ಇಲ್ಲಿ ರಾಶಿಕಾ ಅವ್ರಿಗೆ ಸೂರಜ್ ಅವ್ರಿಗೆ ಇಲ್ಲ. ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಕೂಡ ಇಲ್ದೇ ಇರೋ ರೀತಿ ಇರೋದು ಯಾರಪ್ಪ ಅಂತಂದ್ರೆ ರಾಶಿಕಾ ಅವರು, ಸೂರಜ್ ಅವರು. ಇವರಿಬ್ರು ಕೂಡ ಒಂದ್ ಕಡೆ ಹೋಗ್ತಾರೆ, ಸುಮ್ಮನೆ ಏನೋ ಬೇಡದೇ ಇರೋ ಮಾತುಗಳು ಆಡ್ತಾರೆ. ಅದರಲ್ಲೂ ಕೂಡ ಸೂರಜ್ ಅವರು ಪ್ರಪೋಸ್ ಮಾಡೋದಂತೆ, ಇವ್ರು ಇಲ್ಲ ಅಂತ ಅನ್ನೋದಂತೆ. ಆ ನಂತರ ಹೋಗ್ಬಿಟ್ಟು ನೀನು ಅವಳ ಜೊತೆ ಜಾಸ್ತಿ ಮಾತಾಡ್ತೀಯಾ, ಇವಳ ಜೊತೆ ಜಾಸ್ತಿ ಮಾತಾಡ್ತೀಯಾ, ಅಲ್ಲಿ ಕುತ್ಕೊಂಡಿರ್ತೀಯಾ, ನನಗೆ ಬೇಜಾದರೆ ನೀನು ಬಂದು ಮಾತಾಡ್ಸಲ್ಲ, ಬರೀ ಇದೇ ಇವ್ರಿಬ್ರದ್ದು ಚರ್ಚೆ. ಆ ನಂತರ ನೋಡಿದ್ರೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾರೆ. ಆದರೆ ಇಲ್ಲಿ ಗೇಮ್ ಆಗುತ್ತಲ್ವಾ, ಕಬಡ್ಡಿ ಗೇಮು, ಇಲ್ಲಿ ರಾಶಿಕಾ ಅವರು ಒಂದು ಮಾತು ಹೇಳಿದ್ರು. ಆಲ್ಮೋಸ್ಟ್ ಕರ್ಮ ಇಸ್ ಬೂಮಿಂಗ್ ಅಂತ ಹೇಳ್ತಾರೆ, ಕರ್ಮ ರಿಟರ್ನ್ ಅಂತ ಹೇಳ್ತಾಳೆ. ಈಗ ಗಿಲ್ಲಿಗೆ ಒಂದು ಟೈಮಲ್ಲಿ ಕರ್ಮ ರಿಟರ್ನ್ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ರಾಶಿಕಾ ಅವರು ಹೇಳಿದ್ರು. ಎಲ್ಲೋ ಒಂದು ಕಡೆ ಆ ರೀತಿ ಆಯಿತು ನಿನ್ನೆ ಎಪಿಸೋಡಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತು. ಇದನ್ನ 100% ಇಲ್ಲಿ ಗಿಲ್ಲಿ ಅವ್ರು ಕಾಮಿಡಿ ಮಾಡ್ತಾ ಇದಾರಲ್ಲ, ಅದು ಅವ್ರಿಗೆ ಮುಳುವಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ನಾಟಕ ಆಡ್ತಾ ಇದ್ದಾರೆ ಗಿಲ್ಲಿ ಅಂತಂದ್ಬಿಟ್ಟು ಇಲ್ಲಿ ರಾಶಿಕಾ ಅವರು ಹೇಳಿದ್ರು. ಇವಾಗ ಕಬಡ್ಡಿ ಎಲ್ಲ ಆಗ್ಬೇಕಾದ್ರೆ ಜಗಳ ಆಗುತ್ತಲ್ವಾ, ಅವಾಗ ರಾಶಿಕಾ ಅವರು ಈ ಒಂದು ಮಾತು ಹೇಳಿದ್ರು, ನಾಟಕ ಆಡ್ತಿದ್ಯಾ ನೀನು, ಇದು ನಿನಗೆ ರಿಟರ್ನ್ ಆಗೇ ಆಗುತ್ತೆ, ಕರ್ಮ ಇಸ್ ರಿಟರ್ನ್ ಅಂತ ಅಂದ್ಬಿಟ್ಟು ಹೇಳಿದ್ರು. ನಿನ್ನೆ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಮಾತಾಡಿದ್ರಲ್ಲ, ಅವಾಗ ಅವ್ರು ಅನ್ಕೊಂಡಿರ್ತಾರೆ ಮನಸ್ಸಲ್ಲಿ, ನಾನು ಹೇಳಿದ್ದೆ ಇಲ್ಲಿ ನಿಜ ಆಯಿತು ಅಂತಂದ್ಬಿಟ್ಟು ರಾಶಿಕಾ ಅವ್ರ ಮನಸ್ಸಲ್ಲಿ ಬಂದಿರುತ್ತೆ. ಅಶ್ವಿನಿ ಗೌಡವ್ರಿಗೂ ಕೂಡ ಹಾಗೆ ಅನಿಸಿರುತ್ತೆ, ಫೂಟೇಜ್ಗೋಸ್ಕರ ಇವನು ಈ ರೀತಿ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು. ನಾನು ಕಳೆದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಪ್ ಆಗಿ ಎಕ್ಸ್ಪ್ಲೇಷನ್ ಮಾಡಿದ್ದೆ. ಸದ್ಯ ಈಗ ಕರ್ಮ ಇಸ್ ರಿಟರ್ನ್ ಅಂತಂದ್ಬಿಟ್ಟು ಅಂತಾರಲ್ಲ, ಯಾರ ಕರ್ಮ ಯಾರಿಗೆ ರಿಟರ್ನ್ ಆಗ್ತದೆ ಅಂತ ಅಂದ್ಬಿಟ್ಟು ಕರ್ನಾಟಕ ಜನತೆಗಳಿಗಂತೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಸೊ ವೀಕ್ಷಕರೇ, ಸದ್ಯ ಈಗ ಜಾನ್ವಿ ಅವರಂತೂ ಅಶ್ವಿನಿ ಗೌಡ ಅವ್ರ ಸಹವಾಸ ಬಿಟ್ಟಿಕ್ಕೆ ಅವ್ರಿಗೆ ಉತ್ತಮ ಅನ್ನೋದು ಸಿಕ್ಕಿದೆ. ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟವರು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹೇಳ್ತಾರೆ. ಎಲ್ಲರೂ ಕೂಡ ಒಳ್ಳೆಯವರೇ, ಬಟ್ ಅವರು ಒಳ್ಳೆತನದಲ್ಲಿ ಆಟ ಆಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ. ಮುಖವಾಡಗಳನ್ನ ಇಲ್ಲಿ ಹಾಕೊಂಡು ಆಟ ಆಡಕ್ಕೆ ನೋಡ್ತಿದ್ದಾರೆ, ಬಟ್ ಮುಖವಾಡ ಹಾಕೊಂಡು ಆಡೋದ್ರಿಂದ ಏನೂ ಕೂಡ ಇಲ್ಲಿ ಯೂಸ್ ಇಲ್ಲ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದನ್ನೇ ಹೇಳಿದ್ದು. ಸದ್ಯ ಈ ವಾರ ನೀವು ನೋಡಿರ್ಬೋದು, ಏನೋ ಒಂದು ಟಾಸ್ಕ್ ಕೊಡಲ್ಲ ಅಂತ ಅಂದ್ಬಿಟ್ಟು ನಿನ್ನೆ ಕಿಚ್ಚನ ಪಂಚಾಯಿತಿಲಿ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಅವ್ರನ್ನ ಅವರು ಯಾವ ರೀತಿ ಪ್ರೂವ್ ಮಾಡ್ಕೊಂತಾರೆ ಅಂತ ಅಂದ್ಬಿಟ್ಟು ಮುಂದಿನ ದಿವಸಗಳಲ್ಲಿ ಇಲ್ಲಿ ಗೊತ್ತಾಗುತ್ತೆ. ಇವತ್ತಿನ ಎಪಿಸೋಡ್ ಮುಗ್ದಿದ ತಕ್ಷಣ ಅಂದ್ರೆ ನಾಳೆ ಸೋಮವಾರದಿಂದ ಇಲ್ಲಿ ಯಾವುದೇ ಒಂದು ಟಾಸ್ಕ್ ಇರಲ್ಲ. ಮತ್ತೆ ಇಲ್ಲಿ ಎಲ್ಲರೂ ಕೂಡ ನಾಮಿನೇಷನ್ ಆಗಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲರೂ ಕೂಡ ನಾಮಿನೇಷನ್ ಆಗಿದ್ದಾರೆ. ಟಾಸ್ಕ್ ಇಲ್ಲದೆ ಅವರು ಯಾರು ಹೇಗೆ ಪ್ರೂವ್ ಮಾಡ್ಕೊತಾರೆ ಅಂತಂದ್ಬಿಟ್ಟು ಇಲ್ಲಿ ನೋಡಬೇಕಿದೆ. ಇಲ್ಲಿ ಯಾರ್ಯಾರ ಒಂದು ಪಾಯಿಂಟು ಯಾವ ರೀತಿ ಜನರಿಗೆ ರೀಚ್ ಆಗುತ್ತೆ, ಜನರಿಗೆ ಯಾವ ರೀತಿ ಮನೋರಂಜನೆ ಕೊಡ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ವೀಕ್ಷಕರೇ, ಇವಾಗ ಕಿಚ್ಚ ಸುದೀಪ್ ಸರ್ ಇವಾಗ ಈ ರೀತಿಯಾದ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಯಾಕಂದರೆ ನಾನೇ ಟಾಸ್ಕ್ ಕೊಡ್ತೀನಿ ಅಂತ ಹೇಳಿದ್ರು, ಮನೆಯ ನಾಮಿನೇಷನ್ ಮಾಡಿದ್ರು, ಟಾಸ್ಕ್ ಇರಲ್ಲ ಅಂತ ಹೇಳಿದ್ರು. ನಿಮ್ಮನ್ನ ನೀವು ಹೇಗೆ ಇಲ್ಲಿ ತೋರಿಸ್ಕೊತೀರಾ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಆಲ್ಮೋಸ್ಟ್ ಗಿಲ್ಲಿ ನಟ ಅವ್ರು ಇರ್ಬೋದು, ಅಶ್ವಿನಿ ಗೌಡ ಅವ್ರು ಇರ್ಬೋದು, ಕಾವ್ಯ ಅವ್ರು ಇರ್ಬೋದು. ಯಾಕಂದರೆ ಕಾವ್ಯ ಅವ್ರಿಗೆ ಬಕೆಟು ಅಂತಂದ್ಬಿಟ್ಟು ಹೇಳ್ತಾರೆ. ಅಶ್ವಿನಿ ಗೌಡ ಅವರು ಜಗಳ ಆಡೋದನ್ನ ಬಿಟ್ಟಿದ್ದಾರೆ, ಏನು ಕೆಲಸನೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಇಲ್ಲಿ ಮಾಡೇ ಇಲ್ಲ. ಆಲ್ಮೋಸ್ಟ್ ಗಿಲ್ಲಿ ಅವ್ರನ್ನ ತಗೊಂಡ್ರೆ ಅವ್ರ ಪ್ರಕಾರ ನಾನು ಹೇಳ್ತಿರೋದು, ಬಿಗ್ ಬಾಸ್ ಸ್ಪರ್ಧಿಗಳ ಪ್ರಕಾರ ತಗೊಳಕ್ ಹೋದ್ರೆ ಇಲ್ಲಿ ಅವ್ರು ಎಂಟರ್ಟೈನ್ಮೆಂಟ್ ಆದ್ರೂ ಕೊಡ್ತಾ ಇದ್ದಾರೆ. ಇವ್ರೇನಪ್ಪ ಕೊಡ್ತಾ ಇದ್ದಾರೆ, ಬರೀ ಜಗಳ. ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಸರ್ ಕೂಡ ಅದನ್ನೇ ಹೇಳಿದ್ದು. ಇದು ಹೇಗೆ ಕಾಣಿಸ್ತದೆ ಹೊರಗಡೆ ಅಂತಂದ್ರೆ, ಈ ಮನೆಯಲ್ಲಿ ಎಲ್ಲಾ ಇದ್ರೂ ಕೂಡ ಏನೂ ಇಲ್ಲ. ಒಂದು ಉದಾಹರಣೆ ಕೊಡೋದಾದ್ರೆ ಬರೀ ಮಾತು, ವಾಲ್ಯೂಮ್ ಬರೀ ರೇಸ್ ಮಾಡ್ಕೊಂಡು ಹೋಗ್ತೀರಾ, ಬರೀ ಕಿತ್ತಾಟ. ಇಷ್ಟು ಸೀಸನ್ ಆಗಿಲ್ಲ, ಇದು ಮೊದಲನೇ ಸೀಸನು. ಇಷ್ಟೊಂದು ವಾಲ್ಯೂಮ್ ರೇಸ್ ಮಾಡಿಕೊಂಡು ನೋಡೋರ್ಗೂ ಕೂಡ ಯಾಕಪ್ಪ ನೋಡಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ಬಿಡ್ಬೇಕು ಅಂತ ಒಂದು ಸೀಸನ್ ಆಗಿದೆ ಬಿಗ್ ಬಾಸ್ ಸೀಸನ್ 12 ಅಂತ ಅಂದ್ಬಿಟ್ಟು ಹೇಳಿದ್ರು. ವೀಕ್ಷಕರೇ, ಸದ್ಯ ಇವಾಗ ಬಿಗ್ ಬಾಸ್ ಮೇಲೆ ಅದೇ ರೀತಿ ನಡೀತಾ ಇರೋದಂತೂ ನಿಜ. ಈ ಮಾತಂತೂ ಸತ್ಯ ಅಂತ ಅಂದ್ಬಿಟ್ಟು ಒಪ್ಕೊಂತೀನಿ. ಯಾಕಂದ್ರೆ ನೋಡೋರ್ಗೂ ಕೂಡ ಸ್ವಲ್ಪ ಇರಿಟೇಷನ್ ಆಗ್ತಿದೆ. ಪ್ರತಿಯೊಂದು ಮಾತಕ್ಕೂ ಕೂಡ ಇಲ್ಲಿ ಜಗಳ ಆಡೋದು, ಬೇಕಂತ ಅಂದ್ಬಿಟ್ಟು ವಾಯ್ಸ್ನ ರೇಸ್ ಮಾಡ್ಬಿಟ್ಟು ಮಾತಾಡೋದು ನೆಸೆಸಿಟಿನೇ ಇಲ್ಲ. ಯಾಕಂತಂದ್ರೆ ಪ್ರತಿಯೊಂದು ವಿಚಾರ ಕೂಡ ನೋಡ್ತಾ ಇರ್ಬೇಕಾದ್ರೆ ಏನೋ ಒಂದು ಮನೋರಂಜನೆ ಇರುತ್ತಲ್ವಾ, ಮನೋರಂಜನೆ ಸಿಗುತ್ತಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ತಾರೆ. ಮತ್ತೆ ಇಲ್ಲಿ
ಚಂದ್ರಪ್ರಭಾ ಅವರು ಕೂಡ ಇಲ್ಲಿ ಹೇಳಿದ್ರು ಇದೊಂದು ರಿಯಾಲಿಟಿ ಶೋ ಅಲ್ಲ ಅಂತ ಅಂದ್ಬಿಟ್ಟು, ಇದು ರಿಯಾಲಿಟಿ ಶೋ ಅಲ್ಲ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು. ಹಂಗಂದ್ರೆ ಬಿಗ್ ಬಾಸ್ ನನಗೆ ಮೋಸ ಮಾಡ್ತಾ ಇದ್ದಾರೆ, ಇದು ರಿಯಾಲಿಟಿ ಶೋ ಅಲ್ವಾ ಅಂತ ಅಂದ್ಬಿಟ್ಟು ಕಾಮಿಡಿಯಾಗಿ ಹೇಳಿದ್ರು. ಆಮೇಲೆ ಸೀರಿಯಸ್ ಆಗು ಕೂಡ ಇಲ್ಲಿ ಹೇಳಿದ್ರು ಇದು ರಿಯಾಲಿಟಿ ಶೋಗೆನೆ ಅಪ್ಪ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ರಿಯಾಲಿಟಿ ಶೋ ಅಂತಂದ್ರೆ ಎಲ್ಲಾನು ಇರಬೇಕಾಗತ್ತೆ. ಯಾಕಂತಂದ್ರೆ ಒಂದು ಸ್ನೇಹ, ಪ್ರೀತಿ, ವಿಶ್ವಾಸ ಒಂದು ಜೀವನದಲ್ಲಿ ಹೇಗಿರ್ಬೇಕಾಗುತ್ತೆ, ಒಬ್ಬರ ಜೀವನದಲ್ಲಿ ಇವೆಲ್ಲ ಕೂಡ ಇರಲೇಬೇಕಾಗುತ್ತೆ. ಬರೀ ದುಡ್ಡೇ ಮುಖ್ಯ ಅಲ್ಲ, ಪ್ರೀತಿ ವಿಶ್ವಾಸನೇ ಇಲ್ಲಿ ಆಲ್ಮೋಸ್ಟ್ ಮುಖ್ಯ ಅಲ್ಲ, ಎಲ್ಲಾನು ಕೂಡ ಇಲ್ಲಿ ಸೇರ್ಕೊಂಡ್ರೆ ಪ್ರೀತಿ, ವಿಶ್ವಾಸ, ಕರುಣೆ, ಸಹನೆ ಒಂದು ಜೀವನದಲ್ಲಿ ಇದೆಲ್ಲ ಇರಲೇಬೇಕಾಗುತ್ತೆ. ಅದೇ ರೀತಿ ರಿಯಾಲಿಟಿ ಶೋನಲ್ಲೂ ಕೂಡ ಎಲ್ಲ ಇರಬೇಕಾಗುತ್ತೆ. ನಗೋದು, ಅಳೋದು, ಕಿತ್ತಾಟ, ಕಿರ್ಚಾಟ ಎಲ್ಲ ಇರುತ್ತೆ. ಬಟ್ ಎಲ್ಲಾನು ಕೂಡ ಒಂದು ಲಿಮಿಟಲ್ಲಿ ಇರಬೇಕಾಗುತ್ತೆ. ತುಂಬಾನೇ ಓವರ್ ಆದರೆ ಕೂಡ ಅದನ್ನು ನೋಡೋಕ್ಕೂ ಕೂಡ ಅಸಹ್ಯ ಅಂತ ಅನಿಸ್ಬಿಡುತ್ತೆ ನೋಡೋರಿಗೂ ಕೂಡ. ವೀಕ್ಷಕರೇ, ಸದ್ಯ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.